ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ಎಲ್ಲರೂ ಒಂದು ಇಮ್ಯಾಜಿನರಿ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಈ ಪೊಸಿಷನಲ್ಲಿ ಇರ್ಬೋದು ಅಂತ, ಬಟ್ ಅದೆಲ್ಲ ಉಲ್ಟಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ವೋಟಿಂಗ್ ರಿಸಲ್ಟ್ಸ್ ಪ್ಲೇಸಸ್ ಚೇಂಜ್ ಆಗಿದೆ. ಯಾರು ಪರ್ಫಾರ್ಮೆನ್ಸ್ ಮಾಡಿದಾರೋ ಅದ್ರ ಮೇಲೆ ಈ ಸಲ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ವಿಚಾರಕ್ಕೆ ಬರೋದಾದರೆ ಫಸ್ಟ್ ಪೊಸಿಷನಲ್ಲಿ ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಅವರಿದ್ದಾರೆ. ಹೌದು, ಕಾರ್ತಿಕ್ ಮಹೇಶ್ ಅವರೇ ಇದ್ದಾರೆ. ಯಾಕಂದರೆ ನೀವು ಈ ವೀಕ್ನ ಅಬ್ಸರ್ವ್ ಮಾಡೋದಾದರೆ ಕಾರ್ತಿಕ್ ಮಹೇಶ್ ಅವರು ಒಂದು ಟಾಸ್ಕ್ ಆಗಿರೋದು 50 ಲ್ಯಾಕ್ ವಿನ್ನರ್ ಅಮೌಂಟ್ ಏನಿರುತ್ತೋ ಅದರಲ್ಲಿ ಆಡೋ ಟಾಸ್ಕಲ್ಲೆಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟಲ್ದೇ ಎಂಟರ್ಟೈನ್ಮೆಂಟ್ ವೈಸಿಗೆ ಬಂದರೆ ಅವರು ಒಂದು ಹುಡುಗಿ ವೇಷ ಹಾಕ್ಕೊಂಡು ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡಿದ ರೀತಿ ಆಗಲಿ, ಮತ್ತು ಮನೆಯವರೆಲ್ಲ ಬಂದ್ಬಿಟ್ಟು ನಿಮ್ಮಿಬ್ಬರದ್ದು ಸರಿ ಹೋಗ್ತಾ ಇಲ್ಲ ಅಂತ ಕಮೆಂಟ್ಸ್ ಕೊಟ್ಟಾಗ ತುಂಬ ಕುಗ್ಗೋದ್ರು ನಮ್ರತಾ ಅವರು. ಬಟ್ ಕಾರ್ತಿಕ್ ಅವರು ತುಂಬ ಸ್ಟ್ರಾಂಗ್ ಆಗಿ ನಿಂತು ಅವ್ರ ಗೇಮ್ನ ಕಂಟಿನ್ಯೂ ಮಾಡಿದ್ರು, ಎಲ್ಲೂ ಕುಗ್ಲಿಲ್ಲ ಅಂತ ಎದ್ದು ಕಾಣ್ತು. ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅವರಿಗೆ. ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಒಂದು ಸ್ಟ್ರಾಂಗ್ನೆಸ್ ಆಗಲಿ, ಒಂದು ಟಾಸ್ಕ್ ಆಡೋದಾಗಲಿ ತುಂಬ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಅವ್ರು ಫಸ್ಟ್ ಪೊಸಿಷನಲ್ಲಿ ಕ್ಯಾರಿ ಮಾಡ್ತಿದ್ದಾರೆ. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಪ್ರತಾಪ್ ಅವರಿದ್ದಾರೆ. ಹೌದು, ಪ್ರತಾಪ್ ಅವರು ಅಷ್ಟು ಟಾಸ್ಕ್ ಆಡಲಿಲ್ಲ ಅಂದ್ರೂ ಅವ್ರ ಮನೆಯಲ್ಲಿರೋ ರೀತಿ ಮತ್ತು ಮನೆಯವರೆಲ್ಲ ಅವ್ರು ಟಾರ್ಗೆಟ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲನೂ ಅವ್ರಿಗೆ ಒಂದು ಸಿಂಪತಿ ಅನ್ನೋದು ಕೊಟ್ಬಿಟ್ಟಿದೆ. ಇನ್ನು ಅವರು ಆಡಲಿಲ್ಲ ಅಂದರೂ ಆಡಿದ್ರು ಬಿಗ್ ಬಾಸ್ ಮನೇಲಿ ಅವರು ಟಾಪ್ 5 ಬರೋದಂತೂ ಗ್ಯಾರಂಟಿ ಅಂತ ಎದ್ದು ಕಾಣ್ತಾ ಇದೆ. ಅದರಿಂದ ಬೇರೆಯವ್ರ ಕಂಟೆಸ್ಟೆಂಟ್ಸ್ಗೆ ಲಾಸ್ ಆಗೋದು ತುಂಬ ಇದೆ ಅಂತ ಹೇಳ್ಬೋದು. ನಮ್ರತಾ ಅವರಿಗಾಗಿರ್ಬೋದು, ವಿನಯ್ ಅವರಿಗಾಗಿರ್ಬೋದು, ಇವರೆಲ್ಲರಿಗೂ ನೋಡೋಣ ಮುಂದೆ ಏನಾದರೂ ವೋಟಿಂಗ್ ಚೇಂಜ್ ಆಗುತ್ತಾ, ಇದು ಹಿಂಗೆ ಇರುತ್ತಾ ಕಾನ್ಸ್ಟೆಂಟಾಗೆ ಅಂತ. ಇನ್ನು ಥರ್ಡ್ ಪೊಸಿಷನ್ಗೆ ಬಂದುಬಿಟ್ರೆ ವಿನಯ್ ಅವರಿದ್ದಾರೆ. ಹೌದು, ವಿನಯ್ ಅವರು ಸ್ವಲ್ಪ ಅಗ್ರೆಷನ್, ಮೋಸ್ಟ್ಲಿ ಅದಕ್ಕೆ ಅವರು ಥರ್ಡ್ ಪೊಸಿಷನಲ್ಲಿದ್ದಾರೆ ಇವತ್ತು ಅಂತ ಅನಿಸುತ್ತೆ. ಮೋಸ್ಟ್ಲಿ ಅವ್ರು ಫೋರ್ತ್ ಪೊಸಿಷನ್ಗೆ ಹೋಗೋ ಎಲ್ಲ ಚಾನ್ಸಸ್ಸು ಇದೆ. ಯಾಕಂದರೆ ಇವಾಗ ನೀವಾಗಲೇ ಪ್ರೋಮೋ ನೋಡಿರ್ತೀರ, ತುಂಬ ಜಿದ್ದಿ ಆಗ್ತಾಯಿದೆ. ವರ್ತು ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವ್ರಿಗೆಲ್ಲರಿಗೂ ಅವ್ರು ಮಾತಾಡೋದ್ರಲ್ಲಿ ವಿನಯ ರಾಂಗು, ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷ್ ಅವ್ರು ಕರೆಕ್ಟ್ ಅಂತ ಎದ್ದು ಕಾಣಿಸ್ತಾ ಇದೆ. ಸೊ ಇದು ವಿನಯ್ ಅವ್ರಿಗೆ ಮೈನಸ್ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಅವ್ರು ಥರ್ಡ್ ಪೊಸಿಷನಲ್ಲಿ ಈಗಂತೂ ಇದ್ದಾರೆ. ಇನ್ನು ಫೋರ್ತ್ ಪೊಸಿಷನ್ಗೆ ಬಂದರೆ ಇವರೇ ಇದ್ದಾರೆ, ವರ್ತು ಸಂತೋಷ್ ಅವರು. ನಿಮಗೆ ಗೊತ್ತು, ವರ್ತು ಸಂತೋಷ್ ಅವರು ಮಾತಲ್ಲೇ ಎಲ್ಲರನ್ನೂ ಗೆಲ್ತಾರೆ ಅಂತ. ಸ್ವಲ್ಪ ಇತ್ತೀಚೆಗೆ ಚೆನ್ನಾಗೂ ಆಡ್ತಾ ಇದ್ದಾರೆ. ಸೊ ಅವರು ಫೋರ್ತ್ ಪೊಸಿಷನಲ್ಲಿದ್ದಾರೆ. ಇನ್ನು ಫಿಫ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ನಮ್ರತಾ ಗೌಡ ಅವರಿದ್ದಾರೆ. ಹೌದು, ಅವರೇ ಲೀಸ್ಟ್ ವೋಟಿಂಗ್ ಇರೋದು. ಬಟ್ ನನ್ನ ಪ್ರಕಾರ BB ಅವರು ಅವ್ರನ್ನ ಉಳಿಸ್ಕೊಂಡು ಬೇರೆ ಯಾರನ್ನಾದರೂ ಎಲಿಮಿನೇಟ್ ಮಾಡೋ ಎಲ್ಲ ಚಾನ್ಸಸ್ಸು ಇದೆ. ಅಷ್ಟಲ್ದೇ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಚೆ ಬರ್ತಾರೆ, ಟಾಪ್ 5 ಇರಬೇಕಾಗಿರೋರು ಆಚೆ ಬರ್ತಾರೆ ಅಂತ ಕೂಡ ತುಂಬ ರ್ಯೂಮರ್ಸ್ ಆಚೆ ಹರಿದಾಡ್ತಾ ಇದೆ. ವಿನಯ್ ಆಗಲಿ, ವರ್ತೂರಾಗಲಿ, ಕಾರ್ತಿಕ್ ಮಹೇಶ್ ಆಗಲಿ, ಇವ್ರು 3 ಜನದಲ್ಲಿ ಯಾರಾದರೂ ಒಬ್ಬರು ಸ್ಯಾಟರ್ಡೆ ಎಪಿಸೋಡಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ರ್ಯೂಮರ್ಸ್ ತುಂಬ ಇದೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಯಾವ ಬೇಸಿಸ್ ಮೇಲೆ BB ಎಲಿಮಿನೇಟ್ ಮಾಡಿದೆ ಇದೆಲ್ಲನೂ ತಿಳ್ಕೊಳ್ಳೋದಕ್ಕೆ ನನಗೂ ಕ್ಯೂರಿಯಾಸಿಟಿ ಇದೆ, ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂತ ನನಗೆ ಗೊತ್ತು. ಇದನ್ನೇ ನಾನು ಈ ವಿಡಿಯೋಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.